ಭಾರತದಲ್ಲೇ ಯಾರೂ ಎಂಟ್ರಿ ಆಗದಂಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೆಚ್ಚು ಅವರ ಆರಿಸಿ ಬರ್ತಾರೆ. ಯಾಕೆ ಉತ್ತರ ಭಾರತದ ಎಲ್ಲ ಹೆಚ್ಚು ಕಡಿಮೆ ರಾಜ್ಯಗಳು BJP ಪರ. ಉತ್ತರ ಪ್ರದೇಶ ಇರ್ಬೋದು, ಬಿಹಾರ್ ಇರ್ಬೋದು, ಇವತ್ತು ಮಧ್ಯಪ್ರದೇಶ ಇರ್ಬೋದು, ರಾಜಸ್ಥಾನ ಇರ್ಬೋದು, ಗುಜರಾತ್ ಅಂತ ಮೊದಲ ಮುಗಿದು ಹೋಗಿಬಿಟ್ಟದ. ಮೇಲೋದಂಗೆ ಎಲ್ಲ ರಾಜ್ಯಗಳು ಧ್ರುವೀಕರಣಗೊಂಡಿದ್ದಾವೆ BJP ಪರವಾಗಿ. ಆ ಎಲ್ಲ ರಾಜ್ಯಗಳಲ್ಲಿ ಜನಸಂಖ್ಯೆ ಹೆಚ್ಚಾಗಿಬಿಟ್ಟಿದಪ್ಪ ಅಂದ್ರೆ ಸ್ಥಾನಗಳು ಹೆಚ್ಚಾದವು ಅಂದರೆ ಪರ್ಮನೆಂಟಾಗಿ PM ಪೋಸ್ಟ್ ಇವರಪ್ಪ BJP ಮತ್ತು ಸಂಘ ಪರಿವಾರದವರು. ಮತ್ತು ಇವರು ಇರುವವರೆಗೆ, ನಮ್ಮ ಮೋದಿಯವರು ಇರುವವರೆಗೆ ಆ ಸೀಟ್ ಅಲಗಡೋ ಆಗಿಲ್ಲ PM ಪೋಸ್ಟ್. ಈ ಕಾರಣಕ್ಕೆ ಇವತ್ತೆಲ್ಲ ದಕ್ಷಿಣ ರಾಜ್ಯಗಳು ಮತ್ತು ಯಾವ ರಾಜ್ಯದಲ್ಲಿ ಇಲೆಕ್ಷನ್ ನಡೀತಾ ಇದ್ದಾವೆ ಅಲ್ಲೇ ಎಲ್ಲ ವಿರೋಧ ಮಾಡಿ ಏಕತ್ರ ಆದರೂ ಗಟ್ಟಿ ಆದರೂ ವಿರೋಧ ಪಕ್ಷಗಳೆಲ್ಲ. ಯಾಕಂದ್ರೆ ಸಂವಿಧಾನಕ್ಕೆ ಬದಲಾವಣೆ ಮುಂದೆ 2/3 ಮೆಜಾರಿಟಿ ಮಾಡ್ಕೋಬೇಕು. 2/3 ಮೆಜಾರಿಟಿ ಇಲ್ಲ. ಮೋಸ್ಟ್ಲಿ ಮಹಿಳೆಯರ ಹಿನ್ನೆಲೆಯಲ್ಲೇ, ಮಹಿಳೆಯರ ರಿಸರ್ವೇಷನ್ ಹಿನ್ನೆಲೆಯಲ್ಲಿ ವಿರೋಧ ಮಾಡಲಿಕ್ಕಿಲ್ಲ, ಮತ ಹಾಕ್ಬೋದು, ನಮಗೆ ಗೆಲ್ಲಬಹುದು ತಿಳ್ಕೊಂಡಿದ್ರು ಮೋದಿಯವರು ಮತ್ತು ಅವರ ಜೊತೆಗಾರರು. ಅದಾಗಲಿಲ್ಲ. ಯಾಕಂದ್ರೆ ಹೆಣ್ಮಕ್ಳನ್ನ ವಿರೋಧ ಮಾಡಿದಪ್ಪ, ಅವ್ರ ರಿಸರ್ವೇಷನ್ ಕೊಡೋದು ವಿರೋಧ ಮಾಡಿ ಅಂತೇಳಿ ದೊಡ್ಡ ಹಲ್ಲ ಪೋಲ ಮಾಡೋಕ್ಕೆ ಸಾಧ್ಯ ಆಗ್ತದೆ, ಅವ್ರ ಹೆಸರು ಕೆಡ್ತದೆ. ಅದಕ್ಕೆ ಅವರು ಒಪ್ಪಬಹುದು ಅನ್ನುವಂಥ ಒಂದು ಮಾತು. ಆದರೆ ಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಂತಹ ವಿರೋಧ ಪಕ್ಷಗಳು ಒಂದಾಗಿ ಈ ಸಲ ಆ ಬಿಲ್ ಬಿದ್ದು ಹೋಗಂಗೆ ಮಾಡಿದರು.